ಪಾರ್ಟಿ ಟೈಮ್ ಆಯಿತು 90 ಟೈಮ್ ಆಯಿತು ಅಂತಾನೆ ಅವ್ರುಗಳಿಗೆ ಕೊಟ್ಬಿಟ್ಟಿದ್ದೀನಿ ನಾನು. ಈ ಅಪವಾದ ಯಾರು ಹಾಕಿದಾರಲ್ಲ, ನೀವೇನು ಎಂಜಾಯ್ ಮಾಡ್ಕೊಂಡು ಸಾಂಗ್ ಜೊತೆ ಡ್ಯಾನ್ಸ್ ಮಾಡ್ಕೊಂಡು 90 ಯಾರು ಹಾಕೊಳ್ಳಿ, 100 ಯಾರು ಹಾಕೊಳ್ಳಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ. ಅದನ್ನ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತೀನಿ. ಯಾಕಂದ್ರೆ ಯಾವ ಹೀರೋನು ಹೀರೋಯಿನೂ ನನ್ನ ಬಗ್ಗೆ ಕಾಳಜಿ ಇದ್ರೂ ನನ್ನ ಮನೆ ತನಕ ಬಂದು ನನ್ನನ್ನು ವಿಸಿಟ್ ಮಾಡಿ ಹೇಗಿದೆಯಾ ಏನು ಅಂತ ಮಾತಾಡ್ಸ್ಕೊಂಡು ಹೋಗ್ಲಿಲ್ಲ. ಬಟ್ ಮೀಡಿಯಾದವರೆಲ್ಲ ಬಂದರು. ಹೌದು. And they just didn't come because they wanted my interview. They came because they wanted, ಅಂದ್ರೆ ಒಂದು ಇವಳು ಹೇಗಿದ್ದಾಳೆ, ಇವಳು ಸರಿ ಚೆನ್ನಾಗಿದ್ದಾಳ, ಏನೋ ಇವಳಿಗೊಂದು ಹುರಿದುಂಬಿಸ್ಬಿಟ್ಟು ಹೋಗೋಣ, ಇದಕ್ಕೆಲ್ಲ ಅವ್ರು ಬಂದು ಅದು ನಂಗೆ ಖುಷಿ ಆಯ್ತು. ಸೊ ಹೇಳ್ತಾ ಇದ್ರಿ ಮನೆಯವರು ಒಂದು ಸಪೋರ್ಟ್ ತುಂಬಾನೇ ಚೆನ್ನಾಗಿ ಸಿಕ್ತು ನನ್ಗೆ ಎಲ್ಲದರಲ್ಲೂ ಕೂಡ ಅಂತ. ಅಮ್ಮ ಏನು ಇದನ್ನ ಕೊಡ್ತಾ ಇದ್ರು, ಅಪ್ಪ ಏನು ಹೇಳ್ತಾ ಇದ್ರು, ಅಣ್ಣ ಹೇಗೆ ಧೈರ್ಯ ತುಂಬ್ತಾ ಇದ್ರು? ನಮ್ಮ ಮನೇಲೆಲ್ಲ ಏನು ಗೊತ್ತಾ, ಕ್ರಿಯೇಟಿವ್ ಪೀಪಲು. ಹೌದು. ಅವ್ರು ನಾರ್ಮಲ್ ಪೇರೆಂಟ್ಸ್ ಥರ ಇರಲ್ಲ. ಸೊ ನಮ್ಮ ಅಮ್ಮ ಹೆಂಗಂದ್ರೆ ಅವ್ರು ಬರೀ ಉಲ್ಟಾ ಯಾವಾಗ್ಲೂ ಹಿಂಗೆ ಮಾಡಿಸ್ಬೇಕು ಅಂದ್ರೆ ಅವ್ರು ಉಲ್ಟಾ ಹೇಳಿ ಅದನ್ನ ಮಾಡಿಸ್ತಾರೆ. ಸೊ ನನಗೆ ಯಾವತ್ತು ಅವ್ರು ನೀನು ಮಾಡ್ತೀಯಾ, ಹಿಂಗಿರ್ತೀಯ, ಎದ್ದು ನಡಿ, ಹಂಗೆ ಹಿಂಗೆ ಅಂತ ಹೇಳಲೇ ಇಲ್ಲ. ಹಿಂಗೆ ಕುತ್ಕೊಬಿಡು, ಪರವಾಗಿಲ್ಲ, ಜಿಮ್ಗೆ ಏನು ಹೋಗ್ಬೇಡ, ಏನು ಎಕ್ಸಸೈಸ್ ಮಾಡಬೇಡ, ಹಿಂಗೆ ಇರು ಅಂತ ಉಲ್ಟಾ ಹೇಳೋರು. ನಂಗೆ ಅವಾಗ ಭಯ ಎತ್ಕೊಡೋದು. ಇವ್ರು ಹಿಂಗೆ ಹೇಳಿದ ತಕ್ಷಣನೇ ನಾನು ಹೋಗ್ಬಿಟ್ಟು ಏನಾದರೂ ವರ್ಕೌಟ್ ಮಾಡ್ತಿದ್ದೆ, ಇಲ್ಲ ಫಿಸಿಯೋ ಮಾಡ್ತಿದ್ದೆ. ಆಮೇಲೆ ಅಯ್ಯೋ ನಂಗೆ ತುಂಬ ಕಷ್ಟ ಆಗ್ತಿದೆ ಅಂತ ನಾನು ಏನಾದ್ರು ಅಳುಗಿಳಕ್ಕೆ ಹೋಗಿದ್ದೆ, ಅಳ್ತಾನೆ ಕೂತ್ಕೋ ಅಷ್ಟೇ ನಿನ್ನ ಜೀವನ, ಹಂಗಂಗೆ ಉಲ್ಟಾ ಹೊಡಿತಾ ಹೋದ್ರು ನನಗೆ. ಸೊ ನಾನು ಅದಕ್ಕೆ ಕೋಪನೇ ಬರ್ತಿತ್ತು ನನಗೆ ಸ್ವಲ್ಪ, ಬಟ್ ರಿಸಲ್ಟ್ಸ್ ಬರೋದು. ಸೊ ನಮ್ಮ ತಾಯಿ ಒಂಥರ ಸ್ವಲ್ಪ ಡಿಫ್ರೆಂಟ್. ಅವ್ರು ಮಂಗಳೂರು ಕಡೆಯವರು. ಸೊ ಮಂಗಳೂರಲ್ಲೆಲ್ಲ ಹೆಂಗ್ ಗೊತ್ತಾ, ನಿಮಗೆ ಪೇಂಟ್ ಹೊಡಿತಾ ಕೂರಲ್ಲ ಯಾರೂ, ಸರಿಯಾಗಿ ಹೊಡಿಯೋ ಜಾಗದಲ್ಲಿ ಹೊಡಿತಾರೆ, ಅದು ಅದ್ರ ಪಡೆಗೆ ಹೋಗುತ್ತೆ ಹಂಗೆ. ನಮ್ಮ ತಂದೆ ಅಂತ ಬಂದರೆ ಈಸ್ ಅ ವೆರಿ ಸೈಲೆಂಟ್ ಮ್ಯಾನ್, ಸೈಲೆಂಟ್ ಕಿಲ್ಲರ್ ಅವರು. ಸೊ ಅವ್ರ ಸೈಲೆನ್ಸಲ್ಲೇ ನನಗೊಂದು ಏನು ಗೊತ್ತಾ, ತುಂಬ ಜಾಸ್ತಿ ಒಂದು ಟೈಮಲ್ಲಿ ನಿಮಗೆ ಬೇಜಾರಾದಾಗ ಅಥವಾ ಏನೋ ಒಂದು ನಮಗೆ ನೋವು ಇದ್ದಾಗ ಯಾರೋ ಬಂದು ಅದು ಮಾಡು, ಇದು ಮಾಡು, ನೀ ಹಿಂಗಾಗುತ್ತೆ ಅಂತ ತಲೆ ತಿಂತಾ ಹೋದ್ರೆ ಸ್ವಲ್ಪ ಸುಮ್ಮನಿರುವನು ಅನ್ಸ್ಬಿಡುತ್ತೆ. ಸೊ ಅದನ್ನ ನಮ್ಮ ತಂದೆ ಮಾಡ್ತಿದ್ರು, ಸೈಲೆನ್ಸಲ್ಲಿ ಅವಾಗ ಒಂದೊಂದು ಹೇಳೋರು ಅಫ್ಕೋರ್ಸ್. ಬಟ್ ದೆನ್ ಇನ್ ಹಿಸ್ ಸೈಲೆನ್ಸ್ ಈಸ್ ಗಿವಿಂಗ್ ಮಿ ಲಾಟ್ ಆಫ್ ಸ್ಟ್ರೆಂತ್. ಸೊ ನಮ್ಮ ಅಣ್ಣ ಒಂಥರ ಇನ್ನೊಂಥರ, ಅವನು ಒಂಥರ ನಾರ್ಮಲ್ ಆಗಿ ಹಂಗೆ ಬಂದು ನಿಂಗೇನಾದ್ರು ಬೇಕಾ, ಹಿಂಗೆ ಮಾಡ್ಲಾ ಅವನು ಹಂಗಿಲ್ಲ, ಅವನು ಸ್ವಲ್ಪ ಉಲ್ಟಾನೆ. ಓಕೆ. ಸೊ ಅವನು ನನಗೆ ಫಸ್ಟೇನೆ ಆ್ಯಕ್ಚುಲಿ ಮನೆಗೆ ಬಂದಾಗ ನನಗೆ ವೀಲ್ ಚೇರ್ ಬೇಕಾಗಿತ್ತು ಓಡಾಡೋಕ್ಕೆ. ಅವ್ನು ವೀಲ್ ಚೇರೇ ಬೇಡ ಅಂತ ನಿಲ್ಲಿಸ್ಬಿಟ್ಟ. ಓಕೆ. ಹೆಂಗೋ ಎದ್ದು ಓಡಾಡ್ತೀಯ, ಇಲ್ಲ ಬೆಡ್ಡಲ್ಲೇ ಕೂತಿರು ಅಂತ. ಸೊ ಆ ಛಲ ನನಗೆ, ಈಗ ಈ ವೀಲ್ ಚೇರ್ ಇಲ್ಲ ಅಂತಂದ್ರೆ ಹೆಂಗ್ ಓಡಾಡೋದು? ವೀಲ್ ಚೇರ್ ಬಂದ್ಬಿಟ್ಟು, ಐ ಆಮ್ ನಾಟ್ ಸೇಯಿಂಗ್ ವೀಲ್ ಚೇರ್ ಇಸ್ ರಾಂಗ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನ ಯೂಸು ಮಾಡಿದ್ದೀನಿ, ಅಂದ್ರೆ ರಿಹ್ಯಾಬ್ ಅಲ್ಲಿ ಇದ್ದಾಗ, ಅರ್ಥ ಆಯ್ತಾ? ಬಟ್ ಮನೆಗೆ ಬಂದಾಗ ಇವರೆಲ್ಲ ಒಂದೊಂದು ಸ್ಟ್ರಾಟಜಿನ ಯೂಸ್ ಮಾಡಿದ್ದಾರೆ. ಸೊ ಅದು ಯಾವಾಗ ಇರ್ಲಿಲ್ಲ, ನನಗೆ ಮೂವ್ಮೆಂಟ್ ಹೆಂಗಾದ್ರೂ ಬೇಕಿತ್ತು. ಅವಾಗ ಏನ್ ಮಾಡೋದು, ಹೆಂಗೋ ವಾಕರ್ ನಾನು ಹೆಂಗೋ ಇಟ್ಕೊಂಡು ಅಂಬೆಗಾಲ ಇಟ್ಕೊಂಡು ಹೋಗ್ಬಿಡ್ಬೇಕು ಅನ್ಸುತ್ತೆ. ಬಿಕಾಸ್ ಹ್ಯೂಮನ್ಸ್ ಆರ್ ಮೇಡ್ ಫಾರ್ ಮೂವ್ಮೆಂಟ್. ಅವ್ರಿಗೆ ಒಂದ್ ಕಡೆ ನೀವು ಇಡಕ್ಕಾಗೋದಿಲ್ಲ. ಸೊ ಆ ಮೂವ್ಮೆಂಟ್ ಅಂತ ಇಲ್ದಿದ್ದಾಗ ನಿಮ್ಮ ಮೈಂಡೇ ಅಲ್ಲಿ ಕಳ್ಸಕ್ ಶುರು ಮಾಡುತ್ತೆ. ಓಕೆ, ಅರ್ಥ ಆಯ್ತಾ? ಅದು ಇಂಪಾರ್ಟೆಂಟ್. ನಿಮ್ಮ ಮೈಂಡ್ ಇದೆಯಲ್ಲ, ಅದು ವೆರಿ ಪವರ್ಫುಲ್. ಹೌದು. ಆ್ಯಕ್ಚುಲಿ ಏನು ಗೊತ್ತಾ, ಇದು ಆ ಟೈಮಲ್ಲೂ, ಆಕ್ಸಿಡೆಂಟ್ ಆದ ಟೈಮಲ್ಲೂ ನಾವು ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡ್ತಿದ್ವಿ. ಐ ವಾಂಟೆಡ್ ಟು ಡಿರೆಕ್ಟ್. ಸೊ ನಾನು ಒಂದಷ್ಟು ಆಫರ್ಸ್ನ ನಾನು ಒಪ್ಕೊಳ್ಳಿಲ್ಲ, ಅರ್ಥ ಆಯ್ತಾ? ಸೊ ಅದಾದ ಮೇಲೆ ಆಕ್ಸಿಡೆಂಟ್ ಆಯಿತು. ಸೊ ಅದು ಫುಲ್ ಒಂದು 3 ವರ್ಷ ಅಲ್ಲಿ 4 ವರ್ಷ ಡಿಲೇ ಆಯಿತು. ಸೊ ಆ ಸ್ಕ್ರಿಪ್ಟ್ ರೆಡಿ ಇದೆ. ಮಧ್ಯದಲ್ಲಿ ಮತ್ತೆ ನಾನು ಈ ಸಾಂಗ್ ಮಾಡೋಕ್ಕೆ ಹೊರಟಾಗ್ಲೂ ಸ್ಕ್ರಿಪ್ಟ್ ರೆಡಿ ಇತ್ತು, ನಾವು ಸಿನಿಮಾ ಮಾಡಬೇಕು ಅಂತಲೇ ಇದ್ವಿ. ಬಟ್ ದೆನ್ ನನ್ನ ಫಿಸಿಯೋ ಏನು ಹೇಳಿದ್ರು ಅಂದರೆ, ಫಿಸಿಯೋ ಡಾಕ್ಟ್ರು, ನೀನೊಂದು ಚೂರು ಮುಂದಕ್ಕೆ ಹಾಕ್ಬಿಡು, ನಿಂದು ಫಸ್ಟ್ ರಿಕವರಿ ನೋಡ್ಕೊಂಬಿಡು, ಒಂದು ಹಂತಕ್ಕೆ ಬಂದ್ಬಿಡ್ಲಿ, ಆಮೇಲೆ ನೀನು ಏನಾದರೂ ಮಾಡ್ಕೋ ಅಂತ. ಸೊ ನನಗೂ ಅದು ಹೂ ಅನ್ನಿಸ್ತು, ನಾನು ಅದನ್ನು ಮುಂದಕ್ಕೆ ಹಾಕ್ಬಿಟ್ಟೆ. ಈಗ ಮತ್ತೆ ಅದನ್ನು ನಾವು ಐ ವಾಂಟ್ ಟು ಟೇಕ್ ಇಟ್ ಅಪ್. ಅಂದರೆ ಡಿರೆಕ್ಟಿವ್ ಮಾಡ್ಬೇಕು ನಾನು, ಅದರೊಳಗೆ ಆ್ಯಕ್ಟಿಂಗೂ ಇದೆ. ಸೊ ಇಟ್ ಈಸ್ ಅಬೌಟ್ ಈಗ ಈ ಒಂದು ನಮ್ಮ ಹೇಗೆ ಮಾಡರ್ನ್ ಲೈಫು, ಹೇಗೆ ಬೆಂಗಳೂರು ಲೈಫ್ ಇರುತ್ತೆ, ಅದ್ರ ಮೇಲೇನೆ ಇದು ಹೋಗುತ್ತೆ. ಓಕೆ. ವೆರಿ ಅಂದರೆ ಈಗ ಬೇಕಾಗಿರೋವಂಥ ಒಂದು ಫ್ಲೇವರ್, ನೆಟ್ಫ್ಲಿಕ್ಸ್ಗೆ ಏನು ಫ್ಲೇವರ್ ಬೇಕು, ನಿಮ್ಮ ಥಿಯೇಟ್ರಿಗೂ ಬಂದು ನೋಡೋ ಥರ ಇರಬೇಕು, ಆ ಥರ. ಓಕೆ. ದೇವ್ರ ಮೇಲೆ ನಂಬಿಕೆ? ದೇವ್ರ ಮೇಲೆ ಆಫ್ಕೋರ್ಸ್ ತುಂಬ ನಂಬಿಕೆ ಇದೆ ನನಗೆ.
ಅಂದರೆ ಯಾವ ಒಂದು ಲೈಕ್ ಆಗಿ ಈಗ ಬೆಳಗ್ಗೆ ಎದ್ದ ತಕ್ಷಣ ದೇವರು ಅನ್ನೋರು ಇರ್ತಾರೆ, ಈಗ ಏನಾದರೂ ಆಗ್ತಾ ಇದ್ರೆ ದೇವ್ರೆ 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 ಅನ್ನೋರು ಇರ್ತಾರೆ. ಯಾವ ಒಂದು ಹಂತದಲ್ಲಿದೆ ಅಂತ ದೇವರ ಪ್ರಾರ್ಥನೆ ನಿಮ್ಮ ಪ್ರಕಾರ? ದೇವರು ಈಗ ನಾವು ನಮ್ಮನ್ನ ಮಾಡ್ದವ್ನು ದೇವ್ರಲ್ವಾ, ನಾವೇ ಎಷ್ಟು ಇಂಟೆಲಿಜೆಂಟ್ ಇದೀವಿ ಅಂದರೆ ಅವ್ನು ಇನ್ನೆಷ್ಟು ಇಂಟೆಲಿಜೆಂಟ್ ಇರ್ಬೋದು ಯೋಚನೆ ಮಾಡಿ ಅಲ್ವಾ. ಎಲ್ಲದನ್ನು ನಾನು ದೇವ್ರಿಗೆ ಬಿಟ್ಬಿಟ್ಟು ನಾನು ಸುಮ್ಮನೆ ಜಪ ಮಾಡ್ತಾ ಕೂರ್ತೀನಿ ಅಂತ ಅದು ಓಕೆನೆ, ಬಟ್ ಅದರಿಂದ ನಿಮಗೆ ಬೇರೆ ರೀತಿ ಆಧ್ಯಾತ್ಮಿಕವಾಗಿ ನೀವು ಹೋಗ್ಬಿಡ್ತೀರ. ಈ ಕಡೆ ಆ್ಯಕ್ಷನ್ ತಗೊಳ್ಳೋ ಕಡೆ ಏನು ಸಿಕ್ಕಲ್ಲ ನಿಮಗೆ. ಐ ಮೀನ್ ಅದು ರಾಂಗ್ ಅಂತ ಹೇಳ್ತಾ ಇಲ್ಲ. ಆ ಥರ ಸಾಧಕರು ಇದ್ದಾರೆ, ನೀವು ಬರೀ ಜಪ ಮಾಡ್ತಾನೆ ಕೂಡ್ಬೋದು, ಆಧ್ಯಾತ್ಮಿಕವಾಗೂ ಹೋಗ್ಬೋದು. ಬಟ್ ಇಫ್ ಯು ಆರ್ ಲೀಡಿಂಗ್ ದ ಮಾಡರ್ನ್ ಲೈಫ್, ನೀವಿಲ್ಲಿ ಏನಾದರೂ ಆ್ಯಕ್ಷನ್ ತಗೋಬೇಕಾಗುತ್ತೆ. ಹೌದು, ಅರ್ಥ ಆಯ್ತಾ? ಎಲ್ಲಾನು ದೇವ್ರ ಒಂದು ಕೆಲಸ ಮಾಡ್ತೀನಪ್ಪ, ನೀನೀಗ ಇವತ್ತು ನಾನು ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಅಲ್ಲೆಲ್ಲೋ ಕೂತ್ಬಿಡ್ತೀನಿ ಮರದಡಿ, ನೀನೆಲ್ಲ ನನಗೆ ಮಾಡಿಕೊಡು ಅಂತ. ಅವನು ಏನು ಮಾಡ್ಬೋದು ಅಂದರೆ ನಿಮಗೆ ಮಾಡೋ ಅಂಥ ಶಕ್ತಿ ಕೊಡ್ಬೋದು. ಇನ್ನು ಸ್ವಲ್ಪ ನಿಮ್ಮ ವೇನಲ್ಲಿರೋ ಅಡಚಣೆಗಳನ್ನೆಲ್ಲ ತೆಗೆದು ಹಾಕ್ಬೋದು, ಆಯಿತಾ? ಬಟ್ ಅವ್ನು ನಿಮಗೋಸ್ಕರ ಬಂದು ಊಟ ಮಾಡೋಕ್ಕಾಗೋದಿಲ್ಲ, ಅವ್ನು ನಿಮಗೋಸ್ಕರ ಬಂದು ಸ್ನಾನ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಮಾಡ್ಬೇಕು ಯಾರು? ನಾವೇ. ಅವನಿಂದ ಶಕ್ತಿ ತಗೋಬೇಕು, ನಂಬಿಕೆ ಇಟ್ಕೋಬೇಕು. ಬಟ್ ಮಾಡಬೇಕಾಗಿರೋದು ನಾವೇ ಅಟ್ ದಿ ಎಂಡ್ ಆಫ್ ದ ಡೇ. ಡೆಫಿನೆಟ್ಲಿ ದೇವರು ಅಂತ ಒಂದು ನಮ್ಗೆ ಅದೊಂದು ಶಕ್ತಿ, ಅದು ನಮ್ಮನ್ನ ಲೀಡ್ ಮಾಡುತ್ತೆ. ಈಗ ನಿಮ್ಮ ತಾಯಿ ಹೆಂಗೋ ಅದು ಹಂಗೇನೆ. ನಿಮಗೆ ತಾಯಿ ಹೇಳ್ಬೋದು ಸ್ಕೂಲ್ಗೆ ಹೋಗು, ಚೆನ್ನಾಗಿ ಓದು ಅಂತ. ಅವರೇ ಬಂದು ನಿಮಗೆ ಸ್ಕೂಲ್ಗೆ ಹೋಗೋಕ್ಕಾಗುತ್ತಾ, ಓದೋಕ್ಕಾಗುತ್ತಾ? ಇಲ್ಲ. ದೇವರು ಹಂಗೇನೆ ಸೇಮ್. ನೀವು ಅಂದರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಮ ತಾಯಿ ಇದ್ದಾರೆ ಅಂತ ಒಂದು ಶಕ್ತಿ ಇರುತ್ತಲ್ವಾ, ಸೇಮ್ ದೇವ್ರು ಹಂಗೇನೆ. ಆ ಶಕ್ತಿ ನೀವು ನಂಬಿಕೆ ಇಟ್ಕೋಬೇಕಷ್ಟೇ. ನನ್ನನ್ನು ಅವ್ನು ಕಾಪಾಡ್ತಾನೆ, ನನ್ಗೆ ಏನೇ ಕಷ್ಟ ಅವನು ನಂಬಿದ್ರೆ ಕಷ್ಟ ಬರಲ್ಲ ಅಂತ ಅದಿಲ್ವೇ. ಕಷ್ಟ ಅನ್ನೋದು ಎಲ್ಲ ಒಂದು ಪ್ರಾಣಿಗೂ ಬರುತ್ತೆ, ಒಂದು ಸೊಳ್ಳೆಗೂ ಬರುತ್ತೆ ಕಷ್ಟ. ನಾವು ಮನುಷ್ಯರಿಗಂತೂ ಬಂದೇ ಬರುತ್ತೆ. ಇಲ್ಲಿ ನಾವು ಕಷ್ಟ ಅನುಭವಿಸೋಕ್ಕೆ ಬಂದಿರೋದು. ಸಫರಿಂಗ್ ಇಸ್ ಅ ಪಾರ್ಟ್ ಆಫ್ ದ ಹ್ಯೂಮನ್ ಜರ್ನಿ. ಅದನ್ನು ನೀವು ನಾನು ಇವತ್ತು ದೇವಸ್ಥಾನಕ್ಕೆ ಹೋದೆ, ಅಲ್ಲೇನೋ ಒಂದು ಪ್ರಸಾದ ಹಂಚಿದೆ, ಅಥವಾ ಅಲ್ಲೇನೋ ಒಂದು ನಾನು ಪೂಜೆ ಕೊಟ್ಟೆ, ಅರ್ಚನೆ ಕೊಟ್ಟೆ, ಅದಕ್ಕೆ ನನ್ನ ಜೀವನದಲ್ಲಿರೋ ಕಷ್ಟಗಳೆಲ್ಲ ಹೋಗ್ಬಿಡುತ್ತೆ ಅಂತ ಅನ್ಕೊಳಕ್ ನೀವು ಆಗೋದಿಲ್ಲ. ಓಕೆ, ಬಿಗ್ ಬಾಸ್ ಅನ್ನ ಕೂಡ ನೀವು ಸೀಸನ್ ಫಸ್ಟಲ್ಲಿ ಸ್ಪರ್ಧೆ ಮಾಡಿದವರು, ಈಗ ಬಿಗ್ ಬಾಸ್ ಸೀಸನ್ನ ನೋಡ್ತಾ ಇದ್ದಾಗ ನಿಮ್ಗೆ ಏನು ಅನಿಸುತ್ತೆ? ಯಾಕಂತಂದ್ರೆ ಕೆಲವೊಬ್ರು ಹೇಳ್ತಾರೆ ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ಅಂತ. ಸ್ಕ್ರಿಪ್ಟೆಡ್ ಇತ್ತಾ ನಿಮ್ಮ ಪ್ರಕಾರ? ಡೆಫಿನೆಟ್. ನಿಮ್ಗೆ ಏನು ಅನಿಸುತ್ತೆ? ನನಗೆ ಬಿಕಾಸ್ ನೀವು ನೋಡೋರು, ನಾನು ಹೇಳೋದು, ನಾನು ಎಷ್ಟೇ ಅದನ್ನು ಸಮರ್ಥಿಸಿದ್ರು ನೀವು ನೋಡಿ ಆಡಿಯನ್ಸ್, ಆಸ್ ಅನ್ ಆಡಿಯನ್ಸ್ ಹೇಳಿ, ನಾಟ್ ಆಸ್ ಅ ಮೀಡಿಯಾ ಪರ್ಸನ್. ನಿಮ್ಗೆ ಅದು ಸ್ಕ್ರಿಪ್ಟೆಡ್ ಅನ್ಸುತ್ತಾ? ಈಗ ಸ್ಟಾರ್ಟಿಂಗ್ ಸೀಸನ್ಗಳೇನು ಸ್ಕ್ರಿಪ್ಟೆಡ್ ಅಲ್ಲ ಅಂತಾನೆ ಇರೋದು, ಬಟ್ ಈಗ ಬರ್ತಾ ಇರುವಂಥದ್ದು ಮಾಡ್ತಾ ಇದ್ದಾರೆ, ಸ್ಕ್ರಿಪ್ಟೆಡ್ ಮಾಡ್ತಾ ಇದ್ದಾರೆ ಅಂತ, ಅಥವಾ ಕ್ಯಾಮ್ರಾ ಮುಂದೆ ಬೇಕು ಅಂತಾನು ಇವರು ನಾಟಕ ಮಾಡುವಂಥದ್ದು ಇದೆ. ಈಗ ನಾವಿಬ್ರು ಮಾತಾಡ್ತಿದೀವಲ್ಲ, ಇದು ಸ್ಕ್ರಿಪ್ಟೆಡಾ? ಇಲ್ಲ. ಗಾಟ್ ಯುವರ್ ಆನ್ಸರ್ ಅಲ್ವಾ? ಇದೇ ಥರನೇ ಅಲ್ಲೂ ಆಗುತ್ತೆ. ಒಂದು ಬಾಂಧವ್ಯ ಬೆಳೆಸ್ಕೊಳಕ್ಕೆ ಜೀವನದಲ್ಲಿ ಸ್ಕ್ರಿಪ್ಟ್ ಕೊಟ್ಟರೆ ಅದು ಆಗೋದಿಲ್ಲ, ಅದು ಬೇರೆ ಥರ ಅಭಿನಯ ಆಗುತ್ತೆ. ಅಷ್ಟು ಎಮೋಷನ್ಸ್ ನೀವು ನೋಡ್ತೀರಾ, ಅಷ್ಟು ಕನೆಕ್ಷನ್ ನೀವು ನೋಡ್ತೀರಾ. ಒಂದು ಚಟ್ನಿಗೆ ಇಡ್ಲಿಗೆ ಜಗಳ, ಅದ್ರ ಬಗ್ಗೆ ಸಾಂಗ್ಸು, ಸ್ನಾನದ ರೂಮಿಗೆ ಜಗಳ, ಇದೆಲ್ಲ ಮನೇಲಿ ಈಗ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ರೆ ಇದೆಲ್ಲ ರಿಯಲ್ ಆಗಿ ಆಗೋವಂಥ ವಿಷಯಗಳೇ. ಹೌದೌದು. ಅದನ್ನ ಸ್ಕ್ರಿಪ್ಟ್ ಮಾಡಿ ನೀವು ಎಷ್ಟೇ ಸ್ಕ್ರಿಪ್ಟ್ ತಲೆಯಲ್ಲಿ ಮಾಡ್ಕೊಂಡ್ರು ಅಲ್ಲಾಗೋದೇ ಬೇರೆ. ಸೊ ದೇ ಕೆನಾಟ್ ಸ್ಕ್ರಿಪ್ಟ್ ಮಾಡಿದ್ರೆ ಬಿಗ್ ಬಾಸ್ ಅನ್ನೋ ಕಾನ್ಸೆಪ್ಟೇ ಹೋಯ್ತು ಗಾನ್ ಕೇಸಲ್ಲಿ. ಆಮೇಲೆ ಏನು ಗೊತ್ತಾ, ಎಲ್ಲರ ಮುಖಗಳಲ್ಲೂ ಕಾಣಕ್ಕೆ ಶುರು ಆಗ್ಬಿಡುತ್ತೆ. ಅವರು ಸುದೀಪ್ ಅವ್ರು ಬಂದು ಥರ್ಸ್ಡೇಸು ಅವ್ರಿಗೆಲ್ಲ ಹೇಳ್ತಾರಲ್ಲ, ಇದು ರಾಂಗು ಇದು ರೈಟ್, ಅವ್ರಿಗೆಲ್ಲ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಅಯ್ಯೋ ನಮ್ಮ ಸ್ಕ್ರಿಪ್ಟೆಡ್ ಗೊತ್ತು ಬನ್ರಿ ನೀವೇನು ಹೇಳೋದಲ್ಲಿ ಅಂತ ಹಿಂಗಾಗ್ಬಿಡುತ್ತೆ. ಸೊ ಅವ್ರು ಬಂದು ಒಂದು ಟೀಚರ್ ಥರ ನಿಂತ್ಕೊಂಡು ಅವ್ರಿಗೆ ಇದು ರಾಂಗು ಇದು ರೈಟು ಅದು ಇದು ಅಂತೆಲ್ಲ ಹೇಳ್ತಾರಲ್ಲ, ಅದು ಅವ್ರು ಮಾಡಿದ ತಪ್ಪುಗಳನ್ನ ಅಥವಾ ಸರಿಗಳನ್ನ ಎತ್ತಿ ತೋರ್ಸಕ್ಕೆ, ಸೊ ದ್ಯಾಟ್ ನೆಕ್ಸ್ಟ್ ವೀಕ್ ಅವ್ರು ತಿದ್ಕೊಂಡು ಬೇರೆ ರೀತಿ ಇರ್ತಾರೆ ಅಂತ. ಸೊ ನೀವು ಅದನ್ನ ಸ್ಕ್ರಿಪ್ಟ್ ಮಾಡಿದ್ರೆ ಅವ್ರ ಕೆಲಸನೂ ಅಲ್ಲಿ ಇದಿಲ್ಲ. ಬಟ್ ಕೆಲವೊಂದು ಟೈಮು ಇವಾಗ ಸುದೀಪ್ ಸರ್ ಬಂದು ಮಾತನಾಡಿ ಹೋದ್ರು ಅಂತಂದ್ರೆ, ಸುದೀಪ್ ಸರ್ ಅವ್ರ ಫೇವರ್ ಆಗಿ ಮಾಡ್ತಾ ಇದ್ದಾರೆ, ಅವ್ರ ಫೇವರ್ ಆಗೇ ಮಾತನಾಡ್ತಾರೆ, ಈ ತರ ಹೇಳ್ತಾರೆ. ಅದ್ ನಿಜನಾ ಅಂತ? ಯಾಕಂತಂದ್ರೆ ನೀವು ಇದ್ರಿ, ನೀವು ಬಯಸ್ಕೊಂಡಿದ್ದೀರಾ, ನೀವು ಹೊಗಳಿಸ್ಕೊಂಡಿದ್ದೀರಾ ಅಲ್ವಾ?
ಅದು ಹೇಗಿರುತ್ತೆ ಸುದೀಪ್? ಒಂದಂದ್ರೆ ನನಗ್ ಬೈದಿಲ್ಲ ಅವರು ಯಾವತ್ತೂ, ಯಾಕಂದ್ರೆ ನಾನು ಬೈಯೋ ಅಂತ ಕೆಲಸ ಮಾಡ್ಲಿಲ್ಲ. ಅವರು ನನ್ಗೆ ಬೈದ್ರೆ ನನಗೆ ಏನಾದ್ರು ಬೇಜಾರು ಅಂತಲ್ಲ, ಬಟ್ ಐ ಡಿಡ್ ನಾಟ್ ಕ್ಯಾರಿ ಮೈ ಸೆಲ್ಫ್ ಇನ್ ಸಚ್ ಅ ವೇ ದಟ್ ಹಿ ಶುಡ್ ಸ್ಕೋಲ್ಡ್ ಮೀ. ಸೊ ಅವ್ರು ಏನು ನನಗೆ ಯಾವತ್ತೂ ಯಾವುದಕ್ಕೂ ಬೈದಿಲ್ಲ, ಇನ್ನೂ ಸಪೋರ್ಟೇ ಮಾಡಿದ್ದಾರೆ, ಒಳ್ಳೇದೇ ಮಾಡಿದ್ವಿ. ಬಿಕಾಸ್ ಏನು ಗೊತ್ತಾ, ನಾವಲ್ಲಿ ಒಂದು ಕಂಟೆಸ್ಟೆಂಟ್ಸ್ ಆಗಿ ಹೋದಾಗ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಭಾಳ ಶಾರ್ಪ್ ಆಗಿರ್ಬೇಕು ನಾವು. ಬಿಕಾಸ್ ಒನ್ ರಾಂಗ್ ಸ್ಟೆಪ್ ಕ್ಯಾನ್ ಕಾಸ್ಟ್ ಯು. ಆಡಿಯನ್ಸ್ ನೋಡ್ತಾ ಇದ್ದಾರೆ, ಚಾನೆಲ್ ಅವರು ನೋಡ್ತಾ ಇದ್ದಾರೆ, ಕ್ಯಾಮ್ರಾದವರು ನೋಡ್ತಾ ಇದ್ದಾರೆ. 1000 ಕ್ಯಾಮ್ರಾ ತಿರುಗುತ್ತೆ ಹಿಂಗೆ, ನಿಮಗೆ ಆ ಕ್ಯಾಮ್ರಾ ಮೇಲೆ ಒಂದು ಭಯ ಬಂದ್ಬಿಡುತ್ತೆ. ಬಿಕಾಸ್ ಗಾಡ್ ಇಸ್ ವಾಚಿಂಗ್. ಹಂಗೇನೆ ನಿಮಗೆ ದೇವರು ಎಲ್ಲಿಂದನೋ ಕ್ಯಾಮ್ರಾ ಹಾಕಿ ನಿಮ್ಮನ್ನು ನೋಡ್ತಿರ್ತಾನೆ. ಅದೇ ರೀತಿ ಬಿಗ್ ಬಾಸ್ ಮನೇಲೂ ಆ ಕ್ಯಾಮ್ರಾ ನಿಮ್ಮನ್ನು ನೋಡ್ತಿರುತ್ತೆ. ಸೊ ನನಗೆ ಆ ಭಯ ಇತ್ತು. ಸೊ ನಾನು ಏನು ತಪ್ಪನ್ನ ಮಾಡಲಿಲ್ಲ. ಏನೇ ಮಾಡೋಕ್ಕೂ ಒಂದು 20 ಸಲ ಯೋಚನೆ ಮಾಡ್ತಿದ್ದೆ. ಆಮೇಲೆ ನನಗೆ ಕೊಟ್ಟಂಥ ಪೊಸಿಷನ್ಸ್ ಇದೆಯಲ್ಲ, ಅವರು ಏನು ನನಗೆ ತಪ್ಪು ಮಾಡೋವಂಥ ಇದೇ ಇರಲಿಲ್ಲ. ನಾನೊಂದು ಕ್ಯಾಪ್ಟನ್ ಆಗಿದ್ದೆ ಅಲ್ಲಿ ಒಲಿಂಪಿಕ್ಸ್ ನಡಿಬೇಕಾದ್ರೆ. ನೆಕ್ಸ್ಟ್ ವೀಕ್ಗೆ ನನ್ನನ್ನು ಕ್ಯಾಪ್ಟನ್ ಮಾಡಿಬಿಟ್ರು ಅವರು. ಅವಾಗೆಲ್ಲ ಈ ಥರ ಒಬ್ಬೊಬ್ರು ಒಂದೊಂದು ಥರ ಅಂತ ಇರಲಿಲ್ಲ, ಅವರೇ ಸೆಲೆಕ್ಟ್ ಮಾಡೋದು ಕ್ಯಾಪ್ಟನ್ನ. ಸೊ ನನ್ನನ್ನು ಕ್ಯಾಪ್ಟನ್ ಮಾಡಿದ್ರು. ಸೊ ಇಟ್ ಈಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಸೊ ನಾನೊಂದು ಕ್ಯಾಪ್ಟನ್ ಆದಾಗ ನನ್ಗೆಲ್ಲರದು ಹಿಂಗೆ ನಾರ್ಮಲ್ ಆಗೋಯ್ತು ನನ್ನ ಕಣ್ಣಲ್ಲಿ. ಯಾರಿಗೂ ನಾನು ಇವ್ರಿಗೆ ಜಾಸ್ತಿ ಅವ್ರಿಗೆ ಜಾಸ್ತಿ ಪಾಯಿಂಟ್ಸು, ಇವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಅಂದರೆ ಮೆಲ್ಲಿಗೆ ಇವ್ರಿಗೆ ಫೇವರ್ ಮಾಡೋದು, ಅದೆಲ್ಲ ನಾನು ನೋ ವೇ ಅಂತ ಅಂದ್ಕೊಂಡೆ. ಎಲ್ಲರೂ ಸಮಾನೇ. ಇಲ್ಲ, ನಾನೊಂದು ಅಂಪೈರ್ ಆಗಿ ನಿಂತಾಗ ಕರೆಕ್ಟಾಗಿ ಅದು ನಾನು ಹಿಂಗೆ ಗೊತ್ತಾ, ಹಿಂಗೆ ಕಣ್ಣಿಟ್ಕೊಂಡು ನೋಡ್ತಿದ್ದೆ. ಅದಕ್ಕೂ ಜಗಳಗಳು ಶುರು ಆಗೋಗ್ಬಿಡುತ್ತೆ. ಬಿಕಾಸ್ ನಾನು ಆಮೇಲೆ ಏನಂದೆ ಗೊತ್ತಾ, ನೀವು ಜಗಳ ಆಡಿದ್ರೆ ನಾನು ಮಾಡೋದೇ ಇಲ್ಲ ಅಂತ. ಬಿಕಾಸ್ ಟಾಸ್ಕ್ ನಿಂತಾಗುತ್ತೆ. ನಾನೀಗ ಅಂಪೈರ್ ಇಲ್ಲ ಅಂದ್ರೆ ಅವ್ರು ಯಾರು ನೋಡ್ತಾರೋ ಅವ್ರಿಗೆ. ಬಿಗ್ ಬಾಸ್ ಏನ್ ಮಾಡ್ತಾರೆ ಗೊತ್ತಾ, ನೆಕ್ಸ್ಟ್ ಎಲ್ಲರಿಗೂ ಪಾಯಿಂಟ್ಸ್ ಕಿತ್ತಾಕ್ತಾರೆ, ಎಲ್ಲ ಹಾಳಾಗುತ್ತೆ. ಸೊ ಅವತ್ತು ಲಕ್ಸುರಿ ಬಜೆಟೇ ಇರಲ್ಲ. ಸೊ ಆ ಭಯ ಎಲ್ಲರಿಗೂ ಇತ್ತು. ಸೊ ಇವಳು ಬಿಟ್ಬಿಟ್ರೆ ಇವಾಗ ನಾವು ಉಗಿಸ್ಕೋಬೇಕಾಗತ್ತೆ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ನೀವು ನಾನು ಹೇಳಿದ್ ಕೇಳಲಿಲ್ಲ ಅಂದ್ರೆ ನಾನು ಕ್ಲೀನಾಗಿ ಇದನ್ನು ಬಿಚ್ಚಿಟ್ಬಿಟ್ಟು ನಾನು ಹೋಗಿ ಮಲಗಿಬಿಡ್ತೀನಿ ಅಂತ. ಸೊ ಕೇಳ್ತಾ ಹೋದ್ರು. ನಾನು ಆಮೇಲೆ ಏನು ಗೊತ್ತಾ, ಅವರಿಗೆ ದೇ ಸ್ಟಾರ್ಟೆಡ್ ಸೀಯಿಂಗ್ ದಟ್ ನಾನು ಯಾರಿಗೂ ಪಾರ್ಷಲ್ ಆಗಿಲ್ಲ, ಕರೆಕ್ಟಾಗಿ ನೋಡ್ತಾ ಇದ್ದಾರೆ. ಆಮೇಲೆ ಆ ಕಿತ್ತಾಡೋ ರೆಸ್ಲಿಂಗ್ ಇದೆಲ್ಲ ಇತ್ತು, ಅದ್ರ ಮಧ್ಯೆ ನನಗೆ ಎಷ್ಟು ಸಲ ಒದೆ ಬಿದ್ದಿದೆ ಅಂದರೆ ಕರೆಕ್ಟಾಗಿ ನೋಡಕ್ಕೆ ಹೋಗಿ ಯಾರು ಏನು ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಯಾರು ಕರೆಕ್ಟಾಗಿ ದೂಕ್ತಾರೆ, ಯಾರು ಹರ್ಟ್ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಬೇಕಲ್ಲ ನಾನು. ನಿಖಿತಾ ಅವ್ರಿಗೂ ಚಂದ್ರಿಕಾ ಅವ್ರಿಗೂ ತುಂಬ ಹೀಟ್ ಇತ್ತಲ್ಲಿ, ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ಸೊ ಆ ಹೀಟಲ್ಲಿ ಅಂದರೆ ಇಟ್ಸ್ ನಾರ್ಮಲ್. ಈಗ ನಿಮಗೆ ಯಾರಿಗೋ ಒಬ್ರಿಗೆ ರೆಸ್ಲಿಂಗ್ ಮ್ಯಾಚ್ ಇಟ್ಟರೆ ಅಲ್ಲಿ ನೀವು ಥಿಂಕ್ ಮಾಡ್ಕೊಂಡು ಆಟ ಆಡೋಕೆ ಆಗಲ್ಲ. ಒಬ್ರಿಗೆ ಹೊಡ್ತಾ ಬಿದ್ದೇ ಬೀಳುತ್ತೆ, ಅವರಿಂದ ಇವ್ರಿಗೆ ಹೊಡ್ತಾ ಬಿದ್ದೇ ಬೀಳುತ್ತೆ. ಸೊ ದಟ್ ಈಸ್ ನಾರ್ಮಲ್. ಅದನ್ನ ಕಮ್ಮಿ ಮಾಡಬೇಕು ಅಂತ ನಾನು ಅವ್ರ ಹಿಂದಿಂದೇನೆ ಓಡಾಡ್ತಿದ್ದೆ ಆ್ಯಂಡ್ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಏನೂ ನಾನು ಒಂದು ರಾಂಗ್ ಕೊಟ್ಟಿಲ್ಲ. ಸೊ ನಾನು ಒಂದು ಕ್ಯಾಪ್ಟನ್ ಆಗಿನೇ ಅಷ್ಟು ಯೋಚನೆ ಮಾಡಿದಾಗ ಸುದೀಪ್ ಅವ್ರು ಇನ್ನೆಷ್ಟು ಯೋಚನೆ ಮಾಡಿ ನೀವು. ಅವರು ಆ ಹುದ್ದೆ ಕರೆಕ್ಟು ಅಂತಾನೆ ಅವ್ರನ್ನ ತಂದಲ್ಲಿ ಆಂಕರ್ ಮಾಡಿರೋದು, ನಿಜ ಅಂದ್ರೆ ಸಾರಿ ಹೋಸ್ಟ್ ಮಾಡಿರೋದು, ಅರ್ಥ ಆಯ್ತಾ? ಆ್ಯಂಡ್ ಹೀಸ್ ಗಾಟ್ ಹಿಸ್ ಓನ್ ಸ್ಟಾರ್ಡಮ್ ಬಿಹೈಂಡ್ ಹಿಮ್. ಎಷ್ಟು ಸಿನಿಮಾ ಮಾಡಿಲ್ಲ ಅವರು, ಎಷ್ಟು ದೊಡ್ಡ ಆರ್ಟಿಸ್ಟ್ ಆಗಿಲ್ಲ. ಬಿಗ್ ಬಾಸ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಒಂದು ತುಂಬಾ ದೊಡ್ಡ ಹೆಸರಿದೆ. ಹೌದು, ಅವರು ಒಂದು ಇಷ್ಟು ದೊಡ್ಡ ಸ್ಟಾರ್ ಆಗಿದ್ಮೇಲೆ ಅವ್ರು ಬಂದು ಬಿಗ್ ಬಾಸ್ನು ಮಾಡಕ್ ಒಪ್ಕೊಂಡಿದ್ದಾರೆ ಅಂದ್ರೆ ಅದು ಅವ್ರ ದೊಡ್ಡತನ, ಆಯ್ತಾ? ಅದ್ರ ಮೇಲೆ ಅವರು ರಾಂಗ್ ಆಗಿದ್ದಿದ್ರೆ ಆಯ್ತಾ, ಜನ ಹಿಂಗ್ ನೋಡ್ತಿದ್ರ ಬಿಗ್ ಬಾಸ್ನ? ಹೌದು, ಖಂಡಿತ. ಇವ್ರು ಬರೀ ಪಾರ್ಶಾಲಿಟಿ, ಇವ್ರು ಹಿಂಗೇನೆ ಬಿಡು ನಾವೇನ್ ನೋಡೋದು ಅಂತ ಬಂದ್ಬಿಡ್ತಿತ್ತು. ಸೊ ಬಟ್ ಐ ಥಿಂಕ್ ದಟ್ ಬಿಗ್ ಬಾಸ್ನ ಅವರು ನಡ್ಸೋಕ್ಕಿಂತ ಮುಂಚೆ, ಈಗ ನಾವು ಏನು ಗೊತ್ತಾ, ಒಂದು ಪೊಲೀಸ್ನವರೆಲ್ಲ, ಒಂದು ಡಾಕ್ಟರ್ಸ್ ಎಲ್ಲ ಒಂದು ಓತ್ ತಗೋತಾರೆ ಗೊತ್ತಾ ಮನ್ಸಲ್ಲೇನೆ, ನಾನು ಸೊಸೈಟಿಗೆ ಕರೆಕ್ಟಾಗಿರ್ತೀನಿ, ನಾನು ಯಾರಿಗೂ ಪಾರ್ಷಲ್ ಆಗಿರಲ್ಲ. ಡಾಕ್ಟರ್ಸು ಅಷ್ಟೇ, ನನ್ನ ಜೀವನ ಮೀರಿ ನಾನು ಒಂದು ರೋಗಿನ ಕಾಪಾಡ್ತೀನಿ ಅಂತೆಲ್ಲ ಓತ್ ತಗೋತಾರೆ. ಇವರು ಮನ್ಸಾರೆ ಒಂದು ಓತ್ ತಗೊಂಡಿರ್ತಾರೆ ಹಾಗೆ. ದಟ್ ಈಸ್ ಡೆಫಿನೆಟ್. ಯಾಕಂದರೆ ನನಗೆ ಅವ್ರಿಗೆ ಒಳ್ಳೇದು ಹೇಳಿ ಅವ್ರಿಗೆ ಪ್ರೇಸ್ ಮಾಡಿ ನನಗೇನು ಸಿಕ್ಕಲ್ಲ. ಹೌದು, ಬಟ್ ಕರೆಕ್ಟ್ ಆಗಿರೋದನ್ನ ಕರೆಕ್ಟ್ ಅಂತಾನೆ ಹೇಳಬೇಕಲ್ಲ. ನಿಜ. ಆ್ಯಂಡ್ ನನಗೂ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ.
ನಾನು ಅದನ್ನು ಮೊನ್ನೆನೂ ಹೇಳಿದೆ, ನಾನು ಅದು ಇದು ನನ್ನ ಕಳಿಸ್ಬಿಡಿ, ನನಗಿಲ್ಲಿ ಸರಿ ಹೋಗ್ತಿಲ್ಲ ಅಂತ ನಾನೇ ಹೋಗಕ್ಕೆ ರೆಡಿ ಆಗಿಬಿಟ್ಟಿದ್ದೆ ಫಸ್ಟ್ ವೀಕೆ. ಬಟ್ ದೆನ್ ಅವರು ನೋಡಮ್ಮ ನೀನು ಬಂದು ಅಡುಗೆ ಎಲ್ಲ ಮಾಡ್ಕೊಟ್ಟಿದ್ಯಾ, ಬಾತ್ರೂಮ್ ಎಲ್ಲ ತೊಳೆದಿದ್ಯಾ, ಆಮೇಲೆ ನಿಂದ ಇದು ಟಾಸ್ಕ್ಗಳನ್ನು ಅಂದರೆ ಇನ್ನೂ ಟಾಸ್ಕ್ ಚಿಕ್ಕದೇನೋ ಕೊಟ್ಟಿದ್ರು ನಾವು ಬಂದಾಗಿದ್ದೆ, ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಟಾಸ್ಕ್ ಫಸ್ಟ್ ವೀಕು. ಸೊ ನನಗೇನು ಅಂತ ಗೊತ್ತಿಲ್ಲ, ಹೋದ ತಕ್ಷಣನೇ ಏನೋ ಒಂದು ಚಿಕ್ಕ ಟಾಸ್ಕ್ ಕೊಟ್ಟರು, ಅದು ನನಗೆ ನೆನಪಾಗ್ತಾ ಇಲ್ಲ.